ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಪದೇ ಪದೇ ತಪ್ಪು ಮಾಡಿ ಕಿಚ್ಚ ಸುದೀಪ್ ಅವರಿಂದ ಕ್ಲಾಸ್ ತೆಗೆದುಕೊಳ್ಳುವಂತಹ ಸ್ಪರ್ಧಿಗಳಲ್ಲಿ ಮುಂಚೂಣಿಯಲ್ಲಿರೋದು ಜಾನ್ವಿ ಹಾಗೂ ಅಶ್ವಿನಿ. ಜಾನ್ವಿ ಹಾಗೂ ಅಶ್ವಿನಿ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಮಾಡಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಈ ಮಧ್ಯೆ ಜಾನ್ವಿ ಅವರು ಸ್ವಲ್ಪ ಬುದ್ಧಿ ಕಲ್ತ್ಕೊಂಡಿದ್ದಾರೆ. ಅಶ್ವಿನಿ ಅವರಿಂದ ದೂರ ಇರ್ತಾ ಇದ್ದಂತೆ ಅವರಿಗೆ ಉತ್ತಮ ಕೂಡ ಸಿಕ್ತು. ಜನ ಕೂಡ ಅವರ ಬಗ್ಗೆ ಇದ್ದಂತಹ ಅಭಿಪ್ರಾಯವನ್ನ ಬದಲಾಯಿಸಿಕೊಂಡ್ರು. ಜಾಹ್ನವಿ ಈಗ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅವರು ಈ ಹಿಂದೆ ಅಶ್ವಿನಿ ಜೊತೆ ಇದ್ದ ಕಾರಣದಿಂದ ಆ ರೀತಿ ವರ್ತಿಸ್ತಾ ಇದ್ರು ಅಂತ ಜನ ಅಂದಾಜಿಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ಇದೀಗ ಜಾಹ್ನವಿ ಅವರ ವರ್ತನೆ ಏಕಾಏಕಿ ಬದಲಾಗಿದ್ದು ವೀಕ್ಷಕರಿಗೆ ಶಾಕಿಂಗ್ ಅನ್ಸಿದೆ. ಹಾಗಾದ್ರೆ ರಿಯಲ್ ಜಾಹ್ನವಿ ಯಾರು ಅಂತ ಜನ ಪ್ರಶ್ನೆ ಮಾಡುವಂತಾಗಿದೆ. ಅಶ್ವಿನಿ ಗೌಡ ಜೊತೆ ಇದ್ದಾಗ ಒಂಥರ ಇದ್ದಂತಹ ಜಾನ್ವಿ ಅವರಿಂದ ದೂರವಾದ ಬಳಿಕ ಒಂದು ರೀತಿ ಇದ್ರು. ಇದೀಗ ಮತ್ತೆ ಅವರ ಜೊತೆ ಸೇರ್ಕೊಂಡು ಮತ್ತೊಂದು ರೀತಿ ಕಾಣಿಸ್ತಾ ಇದ್ದಾರೆ. ಹಾಗಾದ್ರೆ ರಿಯಲ್ ಜಾನ್ವಿ ಯಾರು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಕಿಚ್ಚ ಸುದೀಪ್ ಅವರು ನಿನ್ನೆ ಜಾಹ್ನವಿ ಅವರಿಗೆ ಯಾವ ರೀತಿ ಕ್ಲಾಸ್ ಅನ್ನ ತೆಗೆದುಕೊಂಡ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದಕ್ಕೆ ಹೋದಂತಹ ಜಾನ್ವಿ ಇದೀಗ ತಾನೇ ಆ ಒಂದು ಬಲೆಗೆ ಬಿದ್ದಿದ್ದಾರೆ. ಸ್ಪಂದನ ಸೋಮಣ್ಣ ಅವರ ಬಗ್ಗೆ ಅನವಶ್ಯಕವಾಗಿ ಮಾತನಾಡಿ ಅವರನ್ನ ತಗಲಾಕಕ್ಕೆ ಹೋದಂತಹ ಜಾನ್ವಿ ಇದೀಗ ಅದೇ ಬಲೆಯಲ್ಲಿ ತಾವು ಬಿದ್ದು ವಿಲವಿಲ ಒದ್ದಾಡುವಂತಾಗಿದೆ. ಕಿಚ್ಚ ಸುದೀಪ್ ಅವರು ಜಾಹ್ನವಿ ಅವರ ವಿಚಾರವನ್ನ ಮಾತನಾಡಿದ್ದು ವೀಕ್ಷಕರಿಗೂ ಕೂಡ ಅಚ್ಚರಿ ಅನ್ಸಿದೆ. ಜನ ಯಾರಿಗೆ ಕಡಿಮೆ ಮತ ಹಾಕ್ತಾರೋ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ, ಅದು ಸಾಮಾನ್ಯ. ಆದ್ರೆ ಕೆಲ ದಿನಗಳ ಹಿಂದೆ ಜಾನ್ವಿ ಮನೆ ಸದಸ್ಯರೊಂದಿಗೆ ಸ್ಪಂದನ ಬಗ್ಗೆ ಮಾತನಾಡ್ತಾ ಅವರೆಲ್ಲ ವಾಹಿನಿ ಕಡೆಯವರು, ಹಾಗಾಗಿ ಅವರನ್ನ ವಾಹಿನಿಯೇ ಎತ್ತುತ್ತದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅಲ್ಲಿ ಸೂರಜ್ ಕೂಡ ಇದೇ ಸಂದರ್ಭದಲ್ಲಿ ಇರ್ತಾರೆ. ಕಲರ್ಸ್ ಚಾನೆಲ್ ಧಾರಾವಾಹಿ ಹಾಗೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ಳುವವರನ್ನ ಬಿಗ್ ಬಾಸ್ ಮನೆಯಿಂದ ಬೇಗ ಹೊರಗೆ ಕಳ್ಸಲ್ಲ, ಪಕ್ಷಪಾತ ಮಾಡುತ್ತೆ ಅನ್ನೋದು ಅವರ ಮಾತಿನ ಅರ್ಥ ಆಗಿತ್ತು. ಯಾವ ದಡ್ಡನಿಗಾದ್ರೂ ಈ ಮಾತು ಅರ್ಥ ಆಗತ್ತೆ. ಆದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಅಲ್ಲಿ ಜಾಹ್ನವಿ ಬೇರೆದೇ ರೀತಿಯಲ್ಲಿ ಹೇಳ್ತಾರೆ. ಎಪಿಸೋಡ್ ಪ್ರಾರಂಭ ಆಗ್ತಾ ಇದ್ದಂತೆ ಸುದೀಪ್ ಅವರು ವಾಹಿನಿಯಿಂದ ಬಂದವರು ಅಂತ ತಮಾಷೆಯಾಗಿ ಹೇಳೋ ಮೂಲಕ ಜಾಹ್ನವಿ ಅವರಿಗೆ ಒಂದು ಕ್ಲೂ ಅನ್ನ ಬಿಟ್ಕೊಡ್ತಾರೆ. ಆಗ್ಲೇ ಜಾಹ್ನವಿ ಅವರಿಗೆ ಇವತ್ತು ಮಾರಿ ಹಬ್ಬ ಇದೆ ಅನ್ನೋ ಸಣ್ಣ ಒಂದು ಸುಳಿವು ಸಿಗತ್ತೆ. ಅಶ್ವಿನಿ ಹಾಗೂ ಜಾಹ್ನವಿ ಅವರು ಚೇಂಜಿಂಗ್ ರೂಮ್ ನಲ್ಲಿ ಮಾಡಿಕೊಂಡ ಒಳ ಒಪ್ಪಂದದ ಬಗ್ಗೆ ಕೂಡ ಕಿಚ್ಚ ಮಾತಾಡ್ತಾರೆ. ಚೇಂಜಿಂಗ್ ರೂಮ್ ಅನ್ನ ಮಹಿಳಾ ಸ್ಪರ್ಧಿಗಳ ಖಾಸಗಿತನಕ್ಕಾಗಿ ನೀಡಿರುವಂತಹ ಜಾಗ, ನಂಬಿಕೆಯಿಂದ ಕೊಟ್ಟಿರುವಂತಹ ಜಾಗ. ಅಲ್ಲಿ ಮೊದಲೇ ರೂಲ್ಸ್ ಇದೆ, ಅಲ್ಲಿ ಗೇಮ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಚರ್ಚೆಯನ್ನ ಮಾಡಬಾರ್ದು ಅಂತ. ಹಾಗಿದ್ರೂ ಕೂಡ ನೀವು ಮೈಕ್ ಧರಿಸದೇ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಮಾತನಾಡಿದ್ದು ತಪ್ಪು ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಅದಕ್ಕೆ ಅಶ್ವಿನಿ ಮತ್ತು ಜಾಹ್ನವಿ ಹೌದು ತಪ್ಪು ಅಂತ ಒಪ್ಕೊಂಡಿದ್ದಾರೆ. ಆ ಬಳಿಕ ನಿಧಾನವಾಗಿ ಜಾಹ್ನವಿಯ ವಿಚಾರಕ್ಕೆ ಬಂದ ಸುದೀಪ್ ಅವರು, ನೀವು ಇಷ್ಟೆಲ್ಲ ತಿಳಿದವರು, ನಿಮಗೆ ಅಷ್ಟೆಲ್ಲ ಗೊತ್ತಿದೆ, ಹಾಗಿದ್ದ ಮೇಲೆ ಈ ಮನೆಯಲ್ಲಿ ಯಾರಿಗೆ ಮತ ಕಡಿಮೆ ಬಂದಿದೆಯೋ ಅವರು ಹೊರಗೆ ಹೋಗ್ತಾರೆ, ಇದರಲ್ಲಿ ವಾಹಿನಿಯ ಪಾತ್ರ ಇರೋದಿಲ್ಲ ಅನ್ನೋದು ಗೊತ್ತಿಲ್ವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಜಾಹ್ನವಿ ವಾಹಿನಿ ಬಗ್ಗೆ ಆಡಿದ ಮಾತುಗಳ ವಿಡಿಯೋವನ್ನ ಪ್ರಸಾರ ಮಾಡಿ ಚಂದ್ರಪ್ರಭಾ ಕಲರ್ಸ್ ವಾಹಿನಿಯಲ್ಲೇ ಇರೋದು, ಆದ್ರೆ ಅವರೇ ಮೊದಲು ಹೋದ್ರು, ಈ ಶೋವನ್ನ ವಾಹಿನಿಯೊಟ್ಟಿಗೆ ನೇರ ಸಂಬಂಧ ಇಲ್ಲದಿರುವವರೇ ಗೆದ್ದಿರೋದು ಹೆಚ್ಚು ಅಂತ ಕಿಚ್ಚ ಸುದೀಪ್ ಅವರು ಅವರಿಗೆ ಒಂದು ಟಾಂಗ್ ಅನ್ನ ಕೊಡ್ತಾರೆ. ಅಷ್ಟೆಲ್ಲ ಯಾಕೆ, ನೀವು ಸಹ ವಾಹಿನಿಗೆ ಸಂಬಂಧಪಟ್ಟವರೇ, ನಿಮ್ಗೆಲ್ಲ ಗೊತ್ತೇ ಇದೆ. ಬೇರೆ ಬೇರೆ ಶೋಗಳನ್ನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಜಾಹ್ನವಿ ಅವರು ಹೋಸ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ. ಹಾಗಿದ್ರೆ ನಿಮ್ಮನ್ನು ವಾಹಿನಿಯವರು ನೀವು ಹೇಳಿದಂತೆ ಎತ್ತುತ್ತಿದ್ದಾರಾ ಅಂತ ಜಾಹ್ನವಿ ಅವರಿಗೆ ನೇರವಾಗಿ ಪ್ರಶ್ನೆಯನ್ನ ಕೇಳ್ತಾರೆ. ಆದ್ರೆ ಜಾಹ್ನವಿ ನಾನು ಹೇಳಿದಂತಹ ಸ್ಟೇಟ್ಮೆಂಟ್ ತಪ್ಪು, ತನ್ನಿಂದ ತಪ್ಪಾಗಿದೆ ಅಂತ ಒಪ್ಕೊಳ್ತಿದ್ರೆ ಏನೂ ಕೂಡ ಆಗ್ತಾ ಇರಲಿಲ್ಲ. ಈ ಹಿಂದಿನ ಪಂಚಾಯಿತಿಯನ್ನು ನೋಡಿ, ಜಾಹ್ನವಿ ಅವರಿಂದ ತಪ್ಪಾಗಿದೆ ಅಂತ ಕಿಚ್ಚ ಹೇಳಿದ್ರು ಕೂಡ ಅವರಿಂದ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಬರೋದಿಲ್ಲ, ಅಥವಾ ತನ್ನಿಂದ ತಪ್ಪಾಯ್ತು ಅಂತ ಆಕೆ ಒಪ್ಕೊಳ್ಳೋದು ಇಲ್ಲ. ರಕ್ಷಿತಾ ವಿಚಾರದಲ್ಲೂ ಕೂಡ ಆಕೆ ಸಾರಿ ಕೇಳೋದಿಲ್ಲ. ಅಶ್ವಿನಿ ಏನೋ ಸಾರಿ ಕೇಳಿದ್ರು, ಆದ್ರೆ ಆಕೆ ಸಾರಿ ಕೂಡ ಕೇಳೋದಿಲ್ಲ. ನನಗೆ ಅವಮಾನ ಆಗತ್ತೆ, ಹಾಗಾಗಿ ನಾನು ಸಾರಿ ಕೇಳೋದಿಲ್ಲ ಅಂತ ಅಶ್ವಿನಿ ಗೌಡ ಜೊತೆ ಹೇಳಿದ್ರು ಅಂತ ಜಗಳ ಆಗುವಂತಹ ಸಂದರ್ಭದಲ್ಲಿ ಅಶ್ವಿನಿ ಗೌಡವೇ ಹೇಳ್ತಾರೆ. ಅಲ್ಲೇ ಅವರ ಅಹಂ ಎಷ್ಟು ದೊಡ್ಡದು ಅನ್ನೋದು ಗೊತ್ತಾಗತ್ತೆ. ಇಲ್ಲೂ ಕೂಡ ಅದೇ ರೀತಿ ಮಾಡ್ತಾರೆ. ವಿಟಿಯಲ್ಲಿ ಕ್ಲಿಯರ್ ಆಗಿ ಯಾವ ದಡ್ಡನಿಗೂ ಕೂಡ ಗೊತ್ತಾಗತ್ತೆ ಜಾಹ್ನವಿ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಸ್ಪಂದನ ಅವರಿಗೆ ಏನ್ ಹೇಳಿದ್ದಾರೆ, ಎಲ್ಲವೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹಾಗಿದ್ರೂ ಕೂಡ ಆ ಒಂದು ತಪ್ಪನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಹೋದಂತಹ ಜಾಹ್ನವಿ ಮತ್ತೆ ಲಾಕ್ ಆಗ್ತಾರೆ. ಬ್ರೇಕ್ ಟೈಮ್ ಅಲ್ಲಿ ಮತ್ತೆ ಬೆಡ್ರೂಮ್ ಅಲ್ಲಿ ತಾನು ಆ ರೀತಿ ಹೇಳಿದ್ದಲ್ಲ, ಫ್ಯಾನ್ ಫಾಲೋಯಿಂಗ್ ಇದೆ, ಹಾಗಾಗಿ ಅವರು ಸೇವ್ ಆಗ್ತಾರೆ, ವೋಟ್ಸ್ ಬರುತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ವು ಅಂತ ಅಶ್ವಿನಿ ಜೊತೆ ವಾದವನ್ನ ಮಾಡ್ತಾರೆ. ನಾನು ಹೇಳಿದ್ದು ಸರಿ ಇದೆ ಅನ್ನೋದನ್ನ ಹೇಳ್ತಾರೆ. ಅಶ್ವಿನಿ ಹೇಳ್ತಾರೆ,
ಹಾಗೆಲ್ಲ ಮಾತನಾಡಿದ್ರೆ ಸಮಸ್ಯೆ ಆಗತ್ತೆ ಅಂತ. ಆದ್ರೆ ಜಾನ್ವಿ ಅದನ್ನೇ ವಾದಿಸ್ತಾರೆ. ಇದು ಕಿಚ್ಚ ಸುದೀಪ್ ಅವರ ಸಿಟ್ಟನ್ನ ಮತ್ತಷ್ಟು ಹೆಚ್ಚು ಮಾಡತ್ತೆ. ಅದನ್ನ ಕಿಚ್ಚ ಸುದೀಪ್ ಅವರು ಕೇಳಿಸ್ಕೊಂಡಿರ್ತಾರೆ, ನೋಡಿರ್ತಾರೆ. ವಾಪಸ್ ಬರ್ತಾ ಇದ್ದಂತೆ ಜಾಹ್ನವಿ ಅವರಿಗೆ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಟಾಂಗ್ ಅನ್ನ ಕೊಡ್ತಾರೆ. ನೀವು ಇದೇ ವಾಹಿನಿಗೆ ರಿಕ್ವೆಸ್ಟ್ ಮಾಡಿ ಮಾಡಿ ಬಂದಿತ್ತು ಅನ್ನೋದನ್ನ ಮರೆಯಬೇಡಿ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಆ ಮೂಲಕ ಜಾಹ್ನವಿ ಅವರು ಕಲರ್ಸ್ ಕನ್ನಡ ವಾಹಿನಿಗೆ ಹೇಗೆ ಎಂಟ್ರಿ ಕೊಟ್ರು, ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ತಾನೇ ಒಳಗ್ ಬಂದ್ರು ಅನ್ನೋದನ್ನ ಕಿಚ್ಚ ಸುದೀಪ್ ಅವರು ನೇರವಾಗಿ ಹೇಳಿದ್ದಾರೆ. ಇದು ಜಾಹ್ನವಿ ಅವರಿಗೆ ಮುಖಕ್ಕೆ ಹೊಡೆದ ರೀತಿ ಅನ್ಸುತ್ತೆ. ಇಷ್ಟ ದಿನ ಜಾಹ್ನವಿ ಅವರು ನಾನು ಆಂಕರು, ನಾನು ಹಂಗ್ ಮಾಡಿದೀನಿ ಹಿಂಗ್ ಮಾಡಿದೀನಿ ಅಂತ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಒಂದಷ್ಟು ಮಂದಿಯ ಮುಂದೆ ಹೇಳ್ಕೊಳ್ತಾ ಇದ್ರು. ಇನ್ನು ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಮುಂಚೆ ಬೇರೆ ಬೇರೆ ಶೋಗಳನ್ನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಜಾಹ್ನವಿ ಅವರು ಹೋಸ್ಟ್ ಮಾಡಿದ್ರು. ಅದಕ್ಕೆಲ್ಲ ಅವಕಾಶ ಹೇಗೆ ಸಿಕ್ತು ಅನ್ನೋದನ್ನ ಕಿಚ್ಚ ಸುದೀಪ್ ಅವರೇ ರಿವೀಲ್ ಮಾಡಿದ್ದಾರೆ. ಆ ಮೂಲಕ ಅಹಂಕಾರದ ಮಾತುಗಳಿಗೆ ಕಿಚ್ಚ ಸುದೀಪ್ ಅವರೇ ಬ್ರೇಕ್ ಅನ್ನ ಹಾಕಿದ್ದಾರೆ. ಇದು ಒಂಥರ ಜಾಹ್ನವಿ ಅವರಿಗೆ ತೀವ್ರ ಮುಖಭಂಗ ಅನ್ಸಿದೆ. ಸಾಕಷ್ಟು ಜನ ಕಿಚ್ಚನ ಮಾತನ್ನ ಈ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ. ಜಾಹ್ನವಿ ಅವರು ರಿಕ್ವೆಸ್ಟ್ ಮಾಡಿ ಮಾಡಿ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದಾರೆ, ಕಲರ್ಸ್ ಕನ್ನಡ ವಾಹಿನಿ ಅವರನ್ನ ರಿಕ್ವೆಸ್ಟ್ ಮಾಡಿ ಮಾಡಿ ಬಂದಿದ್ದಾರೆ ಅಂತ. ಆದ್ರೆ ನನ್ನ ಪ್ರಕಾರ ಕಿಚ್ಚ ಸುದೀಪ್ ಅವರು ಹೇಳಿದ್ದು, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬೇರೆ ಬೇರೆ ಶೋಗಳನ್ನ ಹೋಸ್ಟ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿ ಮಾಡಿ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ದೀರಿ. ಹಾಗಾಗಿ ಆ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ. ಇದು ಜಾಹ್ನವಿ ಅಂದ್ರೆ ಒಂದಷ್ಟು ಮಂದಿಗೆ ಅಸಮಾಧಾನ ಏನಿತ್ತು ಅದು ಅವರಿಗೆ ಖುಷಿ ಕೊಟ್ಟಿದೆ. ಆಕೆಗೆ ಸರಿಯಾಗಿಯೇ ಆಗಿದೆ. ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಿ ಇನ್ನೊಬ್ಬರಿಗೆ ನೋವು ಕೊಟ್ರೆ ಏನಾಗತ್ತೆ ಅನ್ನೋದಕ್ಕೆ ಆಕೆಗೆ ವೇದಿಕೆಯಲ್ಲೇ ಉತ್ತರ ಕೊಟ್ಟಿದೆ ಅಂತ ಸಾಕಷ್ಟು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಜಾಹ್ನವಿ ಅವರು ಪ್ರತಿ ಬಾರಿ ಕಿಚ್ಚ ಸುದೀಪ್ ಅವರು ಅಥವಾ ಇನ್ಯಾರು ಅವರು ಮಾಡಿರುವಂತಹ ತಪ್ಪನ್ನ ಹೇಳಿದಂತಹ ಸಂದರ್ಭದಲ್ಲಿ ತಿದ್ದಿಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು. ಅದರ ಹೊರತಾಗಿ ಅಹಂಕಾರ ಪ್ರದರ್ಶಿಸಿದ್ರೆ ಅದರಿಂದ ಅವರಿಗೆ ತೊಂದರೆ ಅಂತ ಸಾಕಷ್ಟು ಜನ ಬುದ್ಧಿ ಮಾತು ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ನಿನ್ನೆಯ ಎಪಿಸೋಡ್ ನಲ್ಲಿ ರಕ್ಷಿತಾ ವಿಚಾರ ಒಂದಷ್ಟು ಚರ್ಚೆ ಆದ್ರೆ, ಮತ್ತೊಂದು ಕಡೆ ರಾಶಿಕಾ ಧ್ರುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಒಂದು ಕಹಿ ಸತ್ಯ ರಿವೀಲ್ ಆಗಿದೆ. ಇದು ಜಾಹ್ನವಿ ಅವರಿಗೆ ತೀವ್ರ ಮುಖಭಂಗವನ್ನ ಉಂಟು ಮಾಡಿರೋದಂತೂ ಸುಳ್ಳಲ್ಲ.